ಮಗಳು ಬಂಗಾರ. ಕಾವೇರಿ, ಹೋಗಿ ಸ್ವೀಟ್ ಬಾಕ್ಸ್ ತೆಗೆದುಕೊಂಡು ಬಾ. ಅಬ್ಬಬ್ಬ, ಎಂತ ಅಪ್ಪ ಮಗಳ ಪರಿ. ಯಾಕೆ ಗೆದ್ದಿರೋದು ಕ್ವಿಜ್ನಲ್ಲಿ ಅಷ್ಟೇ, ಒಲಿಂಪಿಕ್ ನಲ್ಲಿ ಅಲ್ಲ. ಅವಳು ಒಲಿಂಪಿಕ್ ನಲ್ಲಿ ಗೆದ್ದು ಮೆಡಲ್ ತತ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಆದ್ರೆ ನಮ್ ಕನಸು ಅವಳು ಡಾಕ್ಟರ್ ಆಗ್ಬೇಕಂತ. ಮಗಳೇ, ಡಾಕ್ಟರ್ ಆಗ್ತೀಯ ಅಲ್ವಾ? ನಾನು ಡಾಕ್ಟರ್ ಆಗ್ತೀನಿ. ಸ್ವೀಟ್ ಬಾಕ್ಸ್ ಕೊಡು, ಎಲ್ಲರಿಗೂ ಹಂಚುತ್ತೇವೆ. ರೀ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಸ್ವೀಟ್ ಹಂಚಿದರೆ ಎಲ್ಲರೂ ನಗಲ್ವಾ? ಅವ್ರ್ಯಾಕೆ ನಗ್ತಾರೆ? 1000 ವಿದ್ಯಾರ್ಥಿಗಳು ಓದುವ ಶಾಲೆಯಲ್ಲಿ ನಮ್ಮ ಮಗಳು ಫಸ್ಟ್ ಬಂದಿದ್ದಾಳೆ. ಬಾ ಮಗಳೇ, ಸ್ವೀಟ್ ಹಂಚೋಣ. ಕೆಲವು ವರ್ಷಗಳ ನಂತರ ಕಾವೇರಿ, ನಮ್ಮ ಮಗಳು SLC ಯಲ್ಲಿ ಸ್ಕೂಲಿಗೆ ಟಾಪರ್ ಆಗಿದ್ದಾಳೆ. ನನ್ನ ಮುದ್ದು ಮಗಳು. ಅವಳಿಗೆ ದೃಷ್ಟಿ ಆದಂಗಿದೆ, ದೃಷ್ಟಿ ತೆಗಿ. ಹಾಗೆ ಸಂಜೆ ಊಟಕ್ಕೆ ರೆಡಿ ಮಾಡು. ಅಕ್ಕಪಕ್ಕದವರನ್ನು ಬರಲು ಹೇಳಿದ್ದೇನೆ. ರೀ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಎಲ್ಲರನ್ನು ಕರೆದು ಊಟ ಹಾಕಿಸಬೇಕಾ? ನಿನಗೆ ಇದು ಚಿಕ್ಕ ವಿಷಯ ಇರ್ಬೋದು, ನಮ್ಮ ಮಗಳ ವಿಷಯದಲ್ಲಿ ನನಗೆ ಎಲ್ಲದೂ ದೊಡ್ಡ ವಿಷಯನೇ. ಗೀತಾ, ಅರೆ ಗೀತಾ ಬಂದು. ಬಾ ಗೀತಾ, ನಮ್ಮ ಮಗಳು SLC ಯಲ್ಲಿ ಸ್ಕೂಲಿಗೆ ಟಾಪರ್ ಆಗಿದ್ದಾಳೆ. ವಾವ್, ಸೂಪರ್, ಕಂಗ್ರ್ಯಾಚುಲೇಷನ್ ಪುಟ್ಟಿ. ಥ್ಯಾಂಕ್ ಯು ಆಂಟಿ. ಏನಾಗ್ಬೇಕು ಅನ್ಕೊಂಡಿದೀಯಾ? ಅನ್ಕೊಳ್ಳೋದೇನು, ಅವಳು MBBS ಓದಿ ಡಾಕ್ಟರ್ ಆಗ್ತಾಳೆ. ಅಲ್ಲ ಅಣ್ಣ, ಅವಳಿಗೆ ಒಂದ್ಸಲಿ ಕೇಳ್ಬೇಕಲ್ವಾ ಏನ್ ಓದ್ಬೇಕು ಏನಾಗ್ಬೇಕಂತ? ಗೀತಾ ಅವಳಿನ ಚಿಕ್ಕ ಹುಡುಗಿ ಕಣಮ್ಮ, ಅವಳಿಗೆ ಏನು ಗೊತ್ತಾಗೋದಿಲ್ಲ. ನಾವು ಹೇಳಿದ ಹಾಗೆ ಡಾಕ್ಟರ್ ಆಗ್ತಾಳೆ. ಅದು ಹಾಗೆ ಅಲ್ಲ ಅಣ್ಣ, ಚಿಕ್ಕ ಹುಡುಗಿ ಇದ್ದಾಗ ಬೇರೆ, ಈಗ ಬೇರೆ. ಅವಳಿಗೆ ಒಂದ್ಸಲಿ ಕೇಳಿ ಏನ್ ಓದ್ಬೇಕು ಏನಾಗ್ಬೇಕಂತ. ಗೀತಾ, ನೀನು ಬಂದು ಊಟ ಮಾಡಿ ಹೋಗ್ತಾ ಇರ್ಬೇಕು. ನಮ್ಮ ಮಗಳ ವಿಷಯದಲ್ಲಿ ಉಪದೇಶ ಮಾಡುವ ಅಗತ್ಯವಿಲ್ಲ. ಅಲ್ಲ ಅಣ್ಣ, ನಿಮಗೆ ಈಗ ಗೊತ್ತಾಗಲ್ಲ, ಒಂದಲ್ಲ ಒಂದಿನ ಖಂಡಿತ ಗೊತ್ತಾಗುತ್ತದೆ. ಖುಷಿ, ನೀನ್ ಏನ್ ಓದ್ಬೇಕಂತ ಅನ್ಕೊಂಡಿದ್ಯಾ? ಹೇಳು, ಹೇಳೆ. ಅಪ್ಪ, ಅದು ನಾನು ಪೈಲಟ್. ಏನು? ಜೋರಾಗಿ ಹೇಳು. ಅದೇ ಅಪ್ಪ, ಡಾಕ್ಟರ್ ಕೋರ್ಸ್. ಕಾವೇರಿ, ಆ ಪಕ್ಕದ ಮನೆ ಪದ್ಮಕ್ಕನ ಮಗಳು ಬೆಂಗಳೂರಿನಲ್ಲಿ ಹೆಸರುವಾಸಿ ಕಾಲೇಜಿನಲ್ಲಿ ಓದಿ ಅಲ್ಲೇ ಕೋಚಿಂಗ್ ತೆಗೆದುಕೊಂಡು ಡಾಕ್ಟರ್ ಆಗಿದ್ದಾಳೆ. ರೀ, ನಮ್ಮ ಮಗಳನ್ನು ಕೂಡ ಅಲ್ಲಿಗೆ ಸೇರಿಸೋಣವಾ? ಅಲ್ಲಿ ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂತೆ. ಅಪ್ಪ ಬೇಡ ಅಪ್ಪ, ನಾನು ಇಲ್ಲೇ ಓದ್ತೀನಿ. ಮಗಳೇ, ಇಲ್ಲಿ ಅಂತ ಹೆಸರುವಾಸಿ ಕಾಲೇಜ್ ಇಲ್ಲ ಮಗಳೇ. ಅಪ್ಪ, ನಾನು ಬೆಂಗಳೂರಿಗೆ ಹೋಗೋದಿಲ್ಲ ಅಪ್ಪ. ನಿಮ್ಮನ್ನು ಬಿಟ್ಟಿರಲು ಆಗೋದಿಲ್ಲ ಅಪ್ಪ. ಹಾಸ್ಟೆಲ್ ಸೇರೋದಿಲ್ಲ ಅಪ್ಪ. ನೀನು ನಾಳೆನೆ ಬೆಂಗಳೂರಿಗೆ ಹೋಗ್ತೀಯ, ಅಲ್ಲಿ ಹಾಸ್ಟೆಲ್ ಸೇರುತ್ತೀಯ, ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀಯ ಅಷ್ಟೇ. ಇಲ್ಲ ಅಂದ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ. ಅಯ್ಯೋ, ಸಾಯೋ ಮಾತು ಬೇಡ ಅಪ್ಪ, ನಾನು ಹೋಗ್ತೀನಿ. ವೆರಿ ಗುಡ್. ಕಾವೇರಿ, ಇವತ್ತು ನಮ್ಮ ಮಗಳ ರಿಸಲ್ಟ್ ಅಲ್ವಾ? ಏನಾಯ್ತು? ಬಂದಿದೆ. ನಿಮಗೆ ಟೀ ಕೊಡ್ಲಾ ಕಾಫಿ ಕೊಡ್ಲಾ? ನೀ ಬೇರೆ, ನಮ್ಮ ಮಗಳ ರಿಸಲ್ಟ್ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಟೀ ಕೊಳ್ಳ ಕಾಫಿ ಕೊಳ್ಳ ಅಂತ ಕೇಳ್ತೀಯಲ್ಲ. ರೀ, ನಿಮ್ಮ ಮಗಳನ್ನ ಕೇಳಿ ರಿಸಲ್ಟ್ ಏನಾಯ್ತು ಅಂತ. ಖುಷಿ, ರಿಸಲ್ಟ್ ಏನಾಯ್ತಮ್ಮ? ಅಪ್ಪ, ಅದು ಜಸ್ಟ್ ಪಾಸ್ ಆಗಿದ್ದೀನಪ್ಪ. ಏನು ಜಸ್ಟ್ ಪಾಸ್ ಆಗಿದೆಯಾ? ಕಾವೇರಿ, ಇವಳು ಹೇಳ್ತಿರೋದು ನಿಜನಾ? ಇವಳು ಹೇಳುತ್ತಿರುವುದು ನಿಜ. ನಿಮ್ಮ ಮಗಳು ಜಸ್ಟ್ ಪಾಸ್ ಆಗಿ ಬಂದಿದ್ದಾಳೆ. ನಮ್ಮ ಮರ್ಯಾದೆ ಹೋಯ್ತು. ನಾನು ಊರಿಗೆಲ್ಲ ಹೇಳಿದ್ದೆ ನಮ್ಮ ಮಗಳನ್ನ ಡಾಕ್ಟರ್ ಮಾಡೇ ಮಾಡ್ತೀನಿ ಅಂತ. ಅಪ್ಪ, ನನಗೆ ಡಾಕ್ಟರ್ ಆಗೋಕೆ ಇಷ್ಟ ಇಲ್ಲಪ್ಪ. ನಾನು ಪೈಲಟ್ ಆಗ್ತೀನಿ. ನಾನು ಪೈಲಟ್ ಆಗೋದೇ ನನ್ನ ಕನಸು. ಏನು ಪೈಲಟ್ ಆಗ್ತೀಯ? ಆ ವಿಮಾನ ಡ್ರೈವರ್ ಕೆಲಸ ಮಾಡಕ್ಕೆ ಇಷ್ಟಪಡ್ತೀಯ? ಮಗಳೇ, ನೀನು ಹುಟ್ಟಿದಾಗ ಒಬ್ಳು ಮಗಳು ಹುಟ್ಟಿದ್ದಾಳೆ ಅಂತ ಖುಷಿ ಪಡ್ಲಿಲ್ಲ, ಒಬ್ಳು ಡಾಕ್ಟ್ರೇ ಹುಟ್ಟಿದ್ದಾಳೆ ಅಂತ ಸ್ವೀಟ್ ಹಂಚಿ ಖುಷಿ ಪಟ್ವಿ. ನೋಡು, ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ, ಡಾಕ್ಟರ್ ಆಗ್ಲೇಬೇಕು. ಇಲ್ಲ ಅಂದ್ರೆ ನಾನ್ ಸಾಯ್ತೀನಿ, ಇಲ್ಲ ನಿನ್ ಸಾಯಿಸ್ತೀನಿ.
ಅಯ್ಯೋ ಸಾಯ ಮಾತು ಬೇಡ ಅಪ್ಪ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ ಅಪ್ಪ. ಮಾತಾಡಿ ಅಪ್ಪ. ಅಮ್ಮ ನೀನಾದರೂ ಹೇಳಮ್ಮ. ಕೆಲವು ದಿನಗಳ ನಂತರ ಏಕೆ ಖುಷಿ ಅಳುತ್ತಿದೀಯಾ? ಏಕೆ ಊರಿಗೆ ಹೋಗಲ್ವಾ? ನಾನು PUCಯಲ್ಲಿ ಕಡಿಮೆ ಮಾರ್ಕ್ ಬಂದಿದೆ ಹಾಗೂ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿನೂ ನಾನು ಸರಿಯಾಗಿ ಬರ್ದಿಲ್ಲ ಕಣೆ. ಇವಾಗ ನನಗೆ ಮೆಡಿಕಲ್ ಸೀಟ್ ಸಿಗೋಲ್ಲ ಕಣೆ. ಇದಕ್ಕೆ ಯಾರಾದರೂ ಅಳುತ್ತಾರ? ಇನ್ನೊಂದ್ಸತಿ ಎಕ್ಸಾಮ್ ಬರೆದು ಪಾಸ್ ಆದರೆ ಆಯಿತು ಅಷ್ಟೇ. ನಿಮ್ಮ ಮನೆಯಲ್ಲಿರುವ ಸಪೋರ್ಟ್ ನಮ್ಮ ಮನೇಲಿ ಇಲ್ಲ ಕಣೆ. ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದರೆ ಅವ್ರು ನನಗೆ ಸುಮ್ಮನೆ ಬಿಡಲ್ಲ. ಅವ್ರೇನಾದರೂ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಅಂದರೆ ನನಗೇನಾದರೂ ಮಾಡಿಬಿಡ್ತಾರೆ. ಮಗಳೇ, ಟ್ಯಾಕ್ಸಿ ಬಂತು, ಬಾರಮ್ಮ. ಅಪ್ಪ ಕರೆಯುತ್ತಿದ್ದಾರೆ. ನೀನು ಇದಕ್ಕೆ ತಲೆ ಕೆಡಿಸ್ಕೊಳ್ಳಬೇಡ. ಮನೆಗೆ ಹೋಗಿ ಫೋನ್ ಮಾಡು. ಓಕೆ, ಬಾಯ್. ಕೆಲವು ಗಂಟೆಗಳ ನಂತರ ನೀನು ಡಾಕ್ಟರ್ ಆಗದೆ ಹೋದ್ರೆ ನಾನು ಸಾಯ್ತೀನಿ, ಇಲ್ಲ ನಿನ್ನ ಸಾಯಿಸ್ತೀನಿ. ನೀನು ಡಾಕ್ಟರ್ ಆಗದೆ ಹೋದ್ರೆ ನಾನು ಸಾಯ್ತೀನಿ, ಇಲ್ಲ ನಿನ್ನ ಸಾಯಿಸ್ತೀನಿ. ಖುಷಿ ಖುಷಿ ಬಾಗಿಲು ತೆಗೆಯಮ್ಮ. ಖುಷಿ ಖುಷಿ. ಅಯ್ಯೋ, ಅಪ್ಪ ಅಮ್ಮ ಬಂದ್ಬಿಟ್ರು. ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದರೆ ಅವ್ರು ನನಗೆ ಸುಮ್ಮನೆ ಬಿಡಲ್ಲ. ಇವಾಗ ನಾನೇನು ಮಾಡಲಿ? ಖುಷಿ ಖುಷಿ ಬಾಗಿಲು ತೆಗೆಯಮ್ಮ. ಎಷ್ಟೊತ್ತು ಬಾಗಿಲು ಬಡಿಯೋದು? ಅಪ್ಪ ಅಮ್ಮ ನನಗೆ ದಯವಿಟ್ಟು ಕ್ಷಮಿಸಿ ಬಿಡಿ. ಖುಷಿ ಖುಷಿ ಬಾಗಿಲು ತೆಗೆಯಮ್ಮ. ಬೈಯೋದಿಲ್ಲ, ಬಾಗಿಲು ತೆಗೆಯಮ್ಮ. ರೀ, ನನಗೆ ಅಕ್ಕೋ ತುಂಬಾ ಭಯ ಆಗ್ತಿದೆ. ಅವಳು ಏನಾದರೂ ಮಾಡ್ಕೊಂಡಿದ್ರೆ? ಹೌದಲ್ವಾ? ಅಯ್ಯೋ ಮಗಳೇ, ಖುಷಿ 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 ಖುಷಿ. ರೀ, ಇವಳು ವಿಷ ಕುಡ್ಬಿಟ್ಟಿದ್ದಾಳೆ ರೀ. ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ಮಗಳೇ, ನಮ್ಮನ್ನು ಬಿಟ್ಟು ಹೋಗಿಬಿಟ್ಟೆ ಅಲ್ಲ. ಅಯ್ಯೋ ದೇವರೇ. ನನ್ನನ್ನು ಕ್ಷಮಿಸಿ ಬಿಡಿ ಅಪ್ಪ. ನಿಮ್ಮ ಕನಸನ್ನು ನನಸು ಮಾಡಲು ಆಗಲಿಲ್ಲ ಅಪ್ಪ. ನಾನು ಡಾಕ್ಟರ್ ಆಗಿ ಸಾಯುತ್ತಿಲ್ಲ, ನಿಮ್ಮ ಮಗಳಾಗಿ ಸಾಯುತ್ತಿದ್ದೇನೆ. ಅಮ್ಮ, ಅಪ್ಪನ್ನು ಚೆನ್ನಾಗಿ ನೋಡಿಕೊ. ಮಿಸ್ ಯು ಅಪ್ಪ ಅಮ್ಮ. ಅಯ್ಯೋ ಮಗಳೇ, ನಾನು ನಿನ್ನ ಅನ್ಯಾಯವಾಗಿ ಬಲಿ ಕೊಟ್ಟು ಬಿಟ್ಟೆ. ಈಗ ಅತ್ತರೆ ಏನು ಪ್ರಯೋಜನ ಸರ್? ನೀವು ಪೋಷಕರಷ್ಟೇ. ನೀವು ಮಾಡದೇ ಇರುವುದನ್ನ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತೀರಾ, ಮಾಡಲು ಒತ್ತಾಯಿಸ್ತೀರಿ. ಅವರ ಭವಿಷ್ಯವನ್ನು ನೀವು ನಿರ್ಧಾರ ಮಾಡ್ತೀರಾ. ನಿಮ್ಮಂಥವರಿಂದಲೇ ಫೇಲ್ ಆದ ಮಕ್ಕಳು ಫೇಸ್ ಮಾಡದೆ, ಯಾರಿಗೂ ಹೇಳೋಕೆ ಆಗದೆ ಸೂಸೈಡ್ಗೆ ಬಲಿ ಆಗ್ತಾ ಇದ್ದಾರೆ. ಅದು ಈಗ ನ್ಯೂಸ್ನಲ್ಲಿ ಇದೇ ಸುದ್ದಿ. ಅದು ಈಗ ತುಂಬಾ ಕಾಮನ್ ಆಗಿಬಿಟ್ಟಿದೆ.
ಪ್ರೀತಿಯ ಪೋಷಕರೇ, ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಅವರನ್ನು ಖುಷಿಯಿಂದ ಬದುಕಲು ಬಿಡಿ. ಜೀವ ಒಂದು ಇದ್ದರೆ ಇನ್ನೊಂದು ಸಲ ಎಕ್ಸಾಮ್ ಬರೆಯಬಹುದು. ಜೀವನೇ ಇಲ್ಲದಿದ್ದರೆ ನಿಮ್ಮ ಪ್ರೆಸ್ಟೇಜ್, ನಿಮ್ಮ ಸ್ಟ್ಯಾಂಡರ್ಡ್ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ಬದಲಾವಣೆ ನಿಮ್ಮಿಂದಲೇ ಶುರು ಆಗಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಬದುಕಲು ಅದೆಷ್ಟೋ ದಾರಿಗಳಿವೆ. ಆತ್ಮಹತ್ಯೆ ಎಂಬ ಕಟ್ಟಕಡೆಯ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ನಿಮ್ಮ ಹೆತ್ತವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಆತ್ಮಹತ್ಯೆ ಎಂಬುದು ಒಂದು ಸಾಧನೆಯಲ್ಲ. ನಿಮ್ಮ ಬದುಕನ್ನು ಗೆದ್ದು ಸಾಧಿಸಿ ತೋರಿಸಿ. ಪ್ರೀತಿಯ ಪೋಷಕರೇ,